ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹೈಂದಿಸ್ ಕಿಚನ್. ನಾನು ನಿಮ್ಮ ರಾಜು ಬಾಯ್. ಇವತ್ತು ನಮ್ಮ ಚಾನಲ್ ಮಾಡ್ತಾ ಇದ್ದೀವಿ ವೆಜಿಟೇಬಲ್ ಪಲಾವ್. ಅದು ಹೇಗೆ ಮಾಡೋದೆಂದು ತೋರಿಸ್ತೀನಿ. ಈ ವೆಜ್ ಪಲಾವ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 1 kg ಅಕ್ಕಿ, ವೆಜಿಟೇಬಲ್ಸ್ ನವಿಲುಕೋಸು, ಕ್ಯಾರೆಟು, ಬೀನ್ಸ್, ಬಟಾಣಿ, ಕ್ಯಾಪ್ಸಿಕಮ್, ಆಲೂಗಡ್ಡೆ ತಗೊಂಡಿದ್ದೀನಿ. ಟೊಮೆಟೊ 5 ಟೊಮೊಟೊ ತಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಒಂದಿಡಿ, ಪುದೀನ ಸೊಪ್ಪು ಒಂದಿಡಿ, 2 ನಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿಣ, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಉಪ್ಪು ರುಚಿಗೆ ಸಾಕಷ್ಟು, ಲವಂಗ, ಸ್ಟಾರ್ ಎನ್ಸ್, ಏಲಕ್ಕಿ, ಚಕ್ಕೆ, ಮರಾಠಿ ಮೊಗ್ಗು, ಕಲ್ಲುವು, ಜಾಪತ್ರಿ, ಗಸಗಸೆ, ಸೋಂಪು ಕಾಳು. ಸ್ನೇಹಿತರೆ, ಈ ವೆಜಿಟೇಬಲ್ ಪಲಾವ್ ಮಾಡಲಿಕ್ಕೆ ಮೊದಲಿಗೆ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಅದು ಹೇಗೆ ತಯಾರು ಮಾಡೋದು ಹೇಳ್ತೀನಿ. ಮೊದಲಿಗೆ ಒಂದು ಚಮಚ ಎಣ್ಣೆಯನ್ನು ಹಾಕ್ತೀನಿ. ಮೊದಲಿಗೆ ಒಂದು 2 ಇಂಚು ಚಕ್ಕೆ, 6 ರಿಂದ 8 ಲವಂಗ, ಅರ್ಧ ಸ್ಪೂನಷ್ಟು ಸೋಂಪು ಕಾಳು, 1 ಸ್ಟಾರ್ ಎನ್ಸ್, ಸ್ವಲ್ಪ ಜಾವತ್ರಿ, ಅರ್ಧ ಈರುಳ್ಳಿ. ಈಗ ಇದನ್ನು ಬೇಯಿಸ್ಕೊಳ್ಳೋಣ. ಸ್ನೇಹಿತರೆ, 6 ರಿಂದ 8 ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಇನ್ನೊಂದು ಮುಷ್ಟಿಯಷ್ಟು ಪುದೀನ ಸೊಪ್ಪು, ಎರಡನ್ನು ಚೆನ್ನಾಗಿ ಹುರಿದುಕೊಳ್ಳೋಣ. ಸ್ನೇಹಿತರೆ, ಈಗ 2 ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಹುರಿದುಕೊಳ್ಳೋಣ. ಈಗ ಇದಕ್ಕೆ 1 ಚಮಚದಷ್ಟು ಗಸಗಸೆ ಆ್ಯಡ್ ಮಾಡೋಣ. ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ಇದನ್ನು ಚೆನ್ನಾಗಿ ಬೇಯಿಸೋಣ. ಸ್ನೇಹಿತರೆ, ಈ ಮಸಾಲೆ ಚೆನ್ನಾಗಿ ಹುರಿದಿದೆ. ಈಗ ಇದನ್ನು ತಣ್ಣಗೆ ಮಾಡಿ ಪೇಸ್ಟ್ ಮಾಡೋಣ. ಸ್ನೇಹಿತರೆ, ವೆಜಿಟೇಬಲ್ ಪಲಾವ್ ಮಾಡೋ ವಿಧಾನ: ಮೊದಲಿಗೆ 50 ml ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಈಗ ಅರ್ಧ ಸ್ಪೂನಷ್ಟು ಸೋಂಪು ಕಾಳು, 1-2 ಇಂಚು ಚಕ್ಕೆ, 6 ರಿಂದ 7 ಮರಾಠಿ ಮೊಗ್ಗು, 3 ಸ್ಟಾರ್ ಎನ್ಸ್, 6 ರಿಂದ 8 ಏಲಕ್ಕಿ, 2 ಇಂಚು ಜಾವತ್ರಿ, ಸ್ವಲ್ಪ ಕಲ್ಲುವು. ಇದನ್ನು ಚೆನ್ನಾಗಿ ಹುರಿದುಕೊಳ್ಳೋಣ. ಸ್ವಲ್ಪ ಲವಂಗ. ಈಗ ಈರುಳ್ಳಿ ಹಾಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಈರುಳ್ಳಿ ಬ್ರೌನ್ ಕಲರ್ ಆಗಿದೆ. ಈಗ ಒಂದು 50 ಗ್ರಾಮ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಈ ಮಿಶ್ರಣವನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರಿದುಕೊಳ್ಳೋಣ. ಸ್ನೇಹಿತರೆ, ಈಗ ನಮ್ಮ ತರಕಾರಿ ಏನಿದೆ ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಈ ತರಕಾರಿ ಏನಿದೆ ಆಯಿಲಲ್ಲಿ ಫ್ರೈ ಆದರೆ ಒಳ್ಳೆ ರುಚಿ ಟೇಸ್ಟಿ ಇರುತ್ತೆ. ಇದನ್ನು ಒಂದು 5 ನಿಮಿಷ
ಬೇಯಿಸ್ಕೊಳ್ಳೋಣ. ಸ್ನೇಹಿತರೆ, ತರಕಾರಿ ಚೆನ್ನಾಗಿ ಬೇಯಿಸಿದೆ. ಈಗ ಮೊದಲಿಗೆ ನಾವು ರೆಡಿ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಟೊಮೆಟೊ ಮತ್ತು ಮಸಾಲೆಗಳನ್ನು ಹುರಿದಿದ್ದೀನಿ. ಮೆನ್ನಗೆ ಪೇಸ್ಟ್ ಮಾಡಿ ಈಗ ಈ ಮಿಶ್ರಣವನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸ್ನೇಹಿತರೆ, ನಮ್ಮ ಮಸಾಲೆ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ವೆಜಿಟೇಬಲ್ ಜೊತೆ ಯಾವುದೇ ರೀತಿ ಕಲರ್ ಆ್ಯಡ್ ಮಾಡ್ದೇನೆ ನಾವಿವತ್ತು ವೆಜಿಟೇಬಲ್ ಪಲಾವ್ ರೆಡಿ ಮಾಡ್ತಾಯಿದ್ದೀವಿ. ಇದನ್ನು ಒಂದು 5 ನಿಮಿಷದ ಕಾಲ ಬೇಯಿಸೋಣ. ಸ್ನೇಹಿತರೆ, ನಮ್ಮ ಮಸಾಲೆ ಬೆಂದಿದೆ. ಈಗ ಉಳಿದಿರುವ 2 ಟೊಮೆಟೊ ಆ್ಯಡ್ ಮಾಡಲೋಣ. ಈಗ ಈ ಸಮಯದಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳೋಣ. ಈಗ 1 ಚಮಚದಷ್ಟು ಖಾರದ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ನಮ್ಮ ಮಸಾಲೆ ಚೆನ್ನಾಗಿ ಹುರಿದಿದೆ. ಈಗ ಇದಕ್ಕೆ ಸಾಕಷ್ಟು ನೀರನ್ನು ಹಾಕ್ಕೊಳ್ಳೋಣ. ಸ್ನೇಹಿತರೆ, ಈಗ ನೀರು ಹಾಕಿದ ನಂತರ ಚೆನ್ನಾಗಿ ಕಲಸಿ ಮಸಾಲೆ ನೀರು ಚೆನ್ನಾಗಿ ಮಿಕ್ಸ್ ಆಗೋ ತನಕ ಕಲಸಿಟ್ಕೊಳ್ಳೋಣ. ಈಗ ಇದಕ್ಕೆ 1 ನಿಂಬೆಹಣ್ಣು ರಸ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಇದನ್ನು ಕುದಿ ಬರುವ ಹಾಗೆ ಸ್ಟವ್ ಮೇಲೆ ಲೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಸ್ನೇಹಿತರೆ, ಈಗ ಒಂದು ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಹಾಕ್ಕೊಳ್ಳೋಣ. ಸ್ನೇಹಿತರೆ, ಈಗ ಕುದಿ ಬಂದಿದೆ, ಒಳ್ಳೆ ಘಮ ಬರ್ತಾಯಿದೆ. ಈ ಸಮಯದಲ್ಲಿ ನಾವು 10 ನಿಮಿಷ ನೆನೆ ಇಟ್ಕೊಂಡಿರುವ ರೈಸನ್ನು ಇದರಲ್ಲಿ ಆ್ಯಡ್ ಮಾಡೋಣ. ಸ್ನೇಹಿತರೆ, ಈಗ ರೈಸ್ ಹಾಕಿದ್ದೀವಿ. ಇದನ್ನು ಸ್ಲೋ ಆಗಿ ರೊಟೇಟ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇದರಲ್ಲಿ ನಾನು ರಾ ರೈಸ್ ಯೂಸ್ ಮಾಡಿದ್ದೀನಿ. ಒಂದಕ್ಕೆ 1.5 ವಾಟರ್. ಇದೇ ನೀವು ಸ್ಟೀಮ್ ಬಳಸಿದ್ರೆ 1ಕ್ಕೆ 2 ನೀರನ್ನು ಬೆರೆಸ್ಕೊಳ್ಳಿ. ಸ್ನೇಹಿತರೆ, ಒಳ್ಳೆ ಕುದಿ ಬರ್ತಾಯಿದೆ. ಈಗ ಇದನ್ನೊಂದು ಸರಿ ಚೆನ್ನಾಗಿ ಕಲಸೋಣ. ನೋಡಿ, ನಮ್ಮ ತರಕಾರಿ ಮಸಾಲೆ ಎಲ್ಲ ಚೆನ್ನಾಗಿ ರೈಸ್ಗೆ ಹಿಡ್ಕೊತಾ ಇದೆ. ಸ್ನೇಹಿತರೆ, ಈಗ ರೈಸು ಕುಕ್ ಆಗ್ತಾಯಿದೆ. ಈ ಸಮಯದಲ್ಲಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 1 ವಿಸಿಲ್ ಹೊಡ್ಸೋಣ. ನಮಗೆ ರುಚಿಯಾದಂಥ ಪಲಾವ್, ವೆಜಿಟೇಬಲ್ ಪಲಾವ್ ರೆಡಿ ಆಗುತ್ತೆ. ಸ್ನೇಹಿತರೆ, ಈ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿದ್ದೀವಿ. ಈಗ ಜಸ್ಟ್ 1 ವಿಸಿಲ್ ಹೊಡೆಯೋಣ. ನಮಗೆ ವೆಜಿಟೇಬಲ್ ಪಲಾವ್ ರೆಡಿ. ಸ್ನೇಹಿತರೆ, ಈಗ 1 ವಿಸಿಲ್ ಆದರೂ ಬಂತು. ಈಗ ಸ್ಟವನ್ನು ಆಫ್ ಮಾಡೋಣ. ಸ್ನೇಹಿತರೆ, ಇದನ್ನು ಹಾಗೆ ಒಂದು 15 ನಿಮಿಷಗಳ ಕಾಲ ಹಾಗೆ ಬಿಡೋಣ. ಚೆನ್ನಾಗಿ ದಮ್ ಕಟ್ಕೊಂಡು ರೈಸ್ ಉದುರಿಯಾಗಿ ಬರುತ್ತೆ. ಎಷ್ಟು ರುಚಿಕರವಾದ ವೆಜಿಟೇಬಲ್ ಪಲಾವ್ ರೆಡಿ ಆಗಿದೆ. ಈಗ ಇದನ್ನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಈಗ ಇದನ್ನು ನೋಡಿ, ಚೆನ್ನಾಗಿ ಉದುರಿಯಾಗಿ ಬಂದಿದೆ. ಈಗ ಇದನ್ನೊಂದು ಕಡೆಯಿಂದ ಮಿಕ್ಸ್ ಮಾಡ್ಕೊತ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಅಂಟಂಟಿಲ್ಲದೆ ಉದುರಿಯಾಗಿ ರುಚಿಕರವಾದ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ. ಬನ್ನಿ, ಇದು ಟೇಸ್ಟ್ ಮಾಡಿ ರುಚಿ ಹೇಗಿದೆ ಅಂತ ಹೇಳೋಣ. ಈಗ ನನ್ನ ಮಿಸಸ್ ವೆಜಿಟೇಬಲ್ ಪಲಾವ್ ಟೇಸ್ಟ್ ಮಾಡಿ ರುಚಿ ಹೇಗಿದೆ ಅಂತ ಹೇಳ್ತಾರೆ. ಬನ್ನಿ ನೋಡೋಣ. ಹಲೋ ಫ್ರೆಂಡ್ಸ್, ನಮ್ಮ ಹಸ್ಬೆಂಡ್ ಇವತ್ತು ನನಗೋಸ್ಕರ ಎಷ್ಟು ರುಚಿಕರವಾದ ಪಲಾವ್ ಮಾಡಿದ್ದಾರೆ ವಿತ್ ರಾಯ್ತಾ. ಇದು ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಬನ್ನಿ. ಬಿಸಿ ಬಿಸಿಯಾಗಿದೆ.
ತುಂಬ ಚೆನ್ನಾಗಿ ಬಂದಿದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಫ್ರೆಂಡ್ಸ್, ನೋಡಿದ್ರಲ್ವಾ ನಮ್ಮ ವೆಜಿಟೇಬಲ್ ಪಲಾವ್ ಹೇಗಿದೆ ಅಂದ್ಬಿಟ್ಟು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್. ಥ್ಯಾಂಕ್ ಯು.